ಮಾನ್ವಿ ಪಟ್ಟಣದಲ್ಲಿ ಸದ್ಯ ನಡೀತಾ ಇರುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣ ಅವೈಜ್ಞಾನಿಕ ಹಾಗೂ ಕಳಪೆಯಾಗಿವೆ ಎಂದು ದಲಿತ ಮುಖಂಡ ಶಿವರಾಜ್ ಜಾನೇಕಲ್ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಕೆಆರ್ಐಡಿಎಲ್ ಸಂಸ್ಥೆಯಿಂದ ಜರುಗುತ್ತಿರುವ ಡಿವೈಡರ್ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳನ್ನು ಖುದ್ದಾಗಿ ವೀಕ್ಷಿಸಿ ಪರಿಶೀಲಿಸಿದ ಅವರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಡಿವೈಡರ್ ಮೇಲೆ ಮತ್ತೊಂದು ಡಿವೈಡರ್ ನಿರ್ಮಿಸ್ತಾ ಇರುವುದು ತೀರಾ ಹಾಸ್ಯಾಸ್ಪದ. ಇದು ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡುವ ಸ್ಪಷ್ಟ ತಂತ್ರವಾಗಿದೆ. ಮಾನ್ವಿ ಪಟ್ಟಣದ ಈ ದುರಾವಸ್ಥೆಗೆ ಯಾರು ಹೊಣೆ ಎಂದು ಅವರು ಗುಡುಗಿದ್ರು. ಇದೇ ವೇಳೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ ಅವರು ಅಧಿಕಾರಿಗಳು ರಾಜಾರೋಷವಾಗಿ ಕಳಪೆ ಕಾಮಗಾರಿ ಮಾಡ್ತಾ ಇದ್ರು. ಜನರು ಸುಮ್ಮನಿರಬಾರದು. ಸಾರ್ವಜನಿಕರು ಈಗಲಾದರೂ ಎಚ್ಚೆತ್ತುಕೊಂಡು ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ತಪ್ಪುಗಳನ್ನು ಪ್ರಶ್ನಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ರು. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ಈ ಹಿಂದೆ ಕೂಡ ಡಿವೈಡರ್ ಮೇಲೆ ಡಿವೈಡರ್ ನಿರ್ಮಾಣದ ಅವೈಜ್ಞಾನಿಕ ನಡೆಯನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇವಾಗ ರೋಡ್ ಹೆಂಗೈತೆ ಹೆಂಗೆಲ್ಲ ನೋಡ್ಕರಿ ಏನಂಬುದು ಸ್ವಲ್ಪ ತಿಳ್ಕರಿ. ಕಾನೂನು ಪ್ರಕಾರ ಏನೈತೆ ಗೊತ್ತದೆ, ನಿಮ್ದು ಅಧಿಕಾರ ಇರ್ಬೋದು ಏನೇ ಇರ್ಬೋದು ಸಂಬಂಧ ಇಲ್ಲ. ಅದು ಯಾವ ಜಾಗದಲ್ಲಿ ಏನೈತೆ ಗೊತ್ತದ ನೀತಿ ನಿಯತ್ಲೇಶನ್ ಮಾತಾಡೋದು ಕಲ್ರಿ. ಯಾವ್ದಾಗ ಜಾತಿ ಭೇದ ಭಾವ ಬೇಡ. ಇಲ್ಲಿ ಎಲ್ಲರೂ ನಾವೆಲ್ಲರೂ ಒಂದೇ. ಇಲ್ಲಿ ಎಲ್ಲರೂ ಯಾರು ಅನ್ಸ್ಕೊತಿರ್ಗಿನ ಎಲ್ಲರೂ ನಾವು ಆಗೋದು ಒಂದೇ. ನಿಮ್ಮ ಮನೆ ಮುಂದೆ ಮಾಡ್ಕೇರಿ ನೋಡಮ್ಮ. ಇಷ್ಟು ಟೈಟ್ ಮಾಡಕತ್ತಿರಲ್ಲ, ಯಾವ ಕಾರಣ ಸಲುವಾಗಿ ಮಾಡಕತ್ತೀರಿ? ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ. ಏನ್ ಮಾಡಕತ್ತೀರಿ ಇಷ್ಟು ದಿವಸ ನೀವೆಲ್ಲರೂ? ಏನ್ ಮಾಡಕತ್ತೀರಿ? ಕಾರ್ ನಡೆಸೋರು ಅವ್ರು ನಡೆಸೋರು ಏನ್ ಮಾಡಕತ್ತೀರಿ ನೀವೆಲ್ಲ? ನಿಮ್ಮ ಸ್ವಾಭಿಮಾನ ಸಲುವಾಗೆಲ್ಲ ಕಟ್ಟು ಯಾವುದೇ ಆಗಲಿ ನೀತಿ ಇಲೇಷನ್ ಮಾಡ್ರಿ. ಏನ್ ರೋಡ್ ಇದು ಹೆಂಗ್ ಐಟು ಇದು ಹೆಂಗ್ ಬರಕತ್ತೈತೆ ಅಂದ್ರೆ ನಿಮ್ಮ ಅಧಿಕಾರ ಐತೆ ಅಂತ ನೀವು ಇದು ಮಾಡ್ಬೋದಾ? ಗೊತ್ತಾಗಲ್ಲ. ಒಂದು ಲೈಟ್ ಇಲ್ಲ, ಒಂದು ಇಲೇಷನ್ ಅಲ್ಲಿ ರೋಡ್ ಆಡ್ಬೇಕಂದ್ರೆ ಒಂದು ಲೈಟ್ ಇಲ್ಲ. ಕ್ಷೇತ್ರದ ಜನತೆಗೆ ನಾನು ಗಮನಕ್ಕೆ ತರೋದೇನೆಂದರೆ, ನಮ್ಗೆ ಒಂದು ಪುಣ್ಯ ಕೆಲಸ ರಸ್ತೆ ಕಾಮಗಾರಿ ಬಗ್ಗೆ ಮತ್ತು ಇನ್ನಿತರ ಕಾಮಗಾರಿಗಳ ಬಗ್ಗೆ ನಮ್ಮದು ಯಾವುದೇ ಆರೋಪ ಇದ್ದಿಲ್ಲ. ಒಂದನೇದಾಗಿ. ಎರಡನೇದಾಗಿ ಏನಾಗ್ತಾ ಇದೆ ಅಂದರೆ 1,700 ಕೋಟಿ ಅನುದಾನ ಅಡಿಯಲ್ಲಿ ಕಾಮಗಾರಿ ಪ್ರಾರಂಭ ಆಗಿದ್ದು ನಮ್ಮ ಈ ಭಾಗದ ಮತ್ತು ಈ ಕ್ಷೇತ್ರದ ಜನತ ಪುಣ್ಯ ಅಂತ ನಾವು ಬಯಸ್ತಾ ಇದ್ವಿ. ಆದರೂ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಮಾನ್ವಿ ತಾಲೂಕಾ ಅಧಿಕಾರಿಗಳು ಇವತ್ತು ಉದ್ದೇಶ ಇಷ್ಟೇ, ಸಾರ್ವಜನಿಕರು ಎಲ್ಲರೂ ಬೆಳಕರದ ಮೇಲೆ ನೋಡ್ತಾ ಇದ್ದಾರೆ. ಒಂದು ಡೈವೈಡರ್ ಮೇಲೆ ಹಳೆ ಕಾಂಕ್ರೀಟ್ ಹಾಕಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ, ಅದು ಪೂರ್ತಿ ಹಂಗೆ ಬಿಟ್ಟಿದ್ರು ಪರವಾಗಿದ್ದಿಲ್ಲ, ನಮ್ಗೆ ಏನು ತೊಂದರೆ ಇದ್ದಿಲ್ಲ. ಅದನ್ನು ಪ್ರಶ್ನೆ ಮಾಡಿದರೆ ಇವತ್ತು ನಮ್ಮ ಎಸ್ಟಿಮೇಟ್ನಲ್ಲಿಲ್ಲ ಮತ್ತು ಅದರಲ್ಲಿಲ್ಲ ಮತ್ತು ಇದರಲ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಒಂದು ಆರೈಕೆ ಮಾತುಗಳನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಕಲ್ಮಾಲ ಒಂದು ಕಸ್ಬಿ ಕ್ಯಾಂಪಲ್ಲಿಂದ ರಸ್ತೆ ನಿರ್ಮಾಣ ಮಾಡಿಕೊಂಡು ಒಂದು ಮಾನವಿಗೆ ಅಟ್ಯಾಚ್ಮೆಂಟ್ ಮಾಡಿ, ಮಾನವಿಲಿದ್ದ ಸಿಂಧನೂರು ಸಿಟಿಗೆ ಗಿಡಬಡಿ ಕ್ಯಾಂಪಿಗೆ ಅಟ್ಯಾಚ್ಮೆಂಟ್ ಮಾಡಿ, ನಗರದಲ್ಲಿರ್ತಕ್ಕಂಥ ಇವತ್ತು ರಾಷ್ಟ್ರೀಯ ಪುತ್ಥಳಿಗಳು, ಇವತ್ತು ರಾಜ್ಯ ಹೆದ್ದಾರಿ ಹೈವೇಗೆ ಆಯ್ದು ಹೋಗೋಂಥ ಪಕ್ಕದಲ್ಲಿರ್ತಕ್ಕಂಥ ಪುತ್ಥಳಿಗಳು, ಇವತ್ತು ಸಂಘ ಸಂಸ್ಥೆಗಳು ರಚ್ಚಿಗೆ ಎದ್ದೇಳ್ತಾರೆಂದು ಅವರ ಒಂದು ಮನಸ್ಥಿತಿಯನ್ನು ಇವತ್ತು ನಮ್ಮ ಮನಸ್ಥಿತಿಯನ್ನು ಕಂಡಿಡಿದು ಇವತ್ತು ಈ ಒಂದು ಅಲ್ಕ ಕೆಲಸ ಮಾಡ್ತಾರಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಕ ಕೆಟ್ಟ ಕೆಲಸ ಇದು ನಿಜವಾಗಲು. ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು 3 ಲಕ್ಷಕ್ಕೂ ಜನ ಇದ್ದೀವಿ. ಇಲ್ಲಿ ದಿನನಿತ್ಯ 1 ಲಕ್ಷ ಜನ ತಿರುಗಾಡ್ತಾ ಇದ್ದಾರೆ ಮಾನ್ವಿಯಲ್ಲಿ. ನೋಡ್ರಿ, ಯಾವುದೇ ಒಂದು ಸಣ್ಣ ಒಂದು ಮಸ್ಕಿಯಲ್ಲಿ ಒಂದು ನಿರ್ಮಾಣ ಆಗಿದೆ ರೋಡು, ರಸ್ತೆಯಲ್ಲಿ ಇವತ್ತು ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ.